ಕದನದೋಳ್ ಕಲಿತಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ ಬಬ್ರುವಾಹನ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಇಬ್ರು ಬಬ್ರುವಾಹನ ಪಿಕ್ಚರ್ ರೇಂಜ್ ಬಿಲ್ಡಪ್ ಕೊಡ್ತಿದಿರಲ್ಲ. ನಿಜ ಹೇಳಿ ನಿಮ್ಮಿಬ್ರ ಮಧ್ಯೆ ಏನ್ ನಡೆದಿದೆ? ನಿಮಗ್ ಗೊತ್ತಿಲ್ಲ ಬಾಸ್, ಇವ್ನು ಮಾಡಿರೋ ದ್ರೋಹ ಮೋಸ ವಂಚನೆ ಏನಾದ್ರು ಕರ್ನಾಟಕದ ಜನ ಕೇಳಿಸ್ಕೊಂಡ್ಬಿಟ್ರೆ ಒಂದೊಂದು ಕೂದಲು ನಿಂತ್ಕೊಂಡ್ಬಿಡುತ್ತೆ. ಕ್ರಿಸ್ತ ಶಕ 2000 ಇಸ್ವಿ. ಎಲ್ಲೋಗ್ತೀಯೋ ಸರ್? ಕಾಡೊಳಗೆ ಹೋಗ್ಬೇಕು ಸರ್. ಅಣ್ಣರ್ ಕಿಡ್ನಾಪ್ ಆಗಿದ್ದಾರೆ, ಎಮರ್ಜೆನ್ಸಿ ಇದೆ, ರಿಸ್ಟ್ರಿಕ್ಟೆಡ್ ಏರಿಯಾ, ಗೊತ್ತಾಯ್ತಾ? ನಾನು ಅಣ್ಣವ್ರನ್ನ ಬಿಡ್ಸ್ಕೊಂಡು ಹೋಗಕ್ಕೆ ಬಂದಿರೋ ಸರ್. 2 ಸ್ಟೇಟ್ ಪೊಲೀಸು ಅಲರ್ಟ್ ಆಗಿದ್ದಾರೆ. STF ನವರು ಫಾರೆಸ್ಟ್ ಫುಲ್ ಕವರ್ ಆಗಿದ್ದಾರೆ. ನೋಡಿ, ನಮ್ ಡ್ಯೂಟಿ ಬಗ್ಗೆ ನೀವು ನಮ್ಗೆ ಹೇಳ್ಕೊಳ್ಬೇಡಿ. ಯಾರು ಗೆಟೌಟ್ ಅಂತಿದ್ದೀರಾ? ಅಣ್ಣವ್ರ ಫ್ಯಾನ್ಸ್ ನ ಅಭಿಮಾನಿ ದೇವ್ರಗಳನ್ನ ಗೆಟೌಟ್ ಅಂತಿದ್ದೀರಾ? ಏನ್ರಿ ನೀವು ಕೆಲಸ ಮಾಡೋದು? ಬೆಳಿಗ್ಗೆ ಹೊತ್ತು ನಿದ್ರೆ ಹೊಡ್ಕೊಂಡು, ರಾತ್ರಿ ಹೊತ್ತು ಎಣ್ಣೆ ಹೊಡ್ಕೊಂಡು ಗಂಧದ ಕೊಡಿ ಸಿನಿಮಾ ನೋಡಿ ಕಲ್ತ್ಕೊಳ್ರಿ ಕೆಲಸ ಮಾಡೋದು ಹೆಂಗೆ ಅಂತ. ಅದು ಸಿನ್ಸಿಯರಿಟಿ ನೋಡ್ರಿ. ಅಣ್ಣವರು VVIP, ಅಭಿಮಾನಿಗಳು VIP. ಡಾಕ್ಟರ್ ರಾಜ್ಕುಮಾರ್ಗೆ, ಅಣ್ಣವ್ರಿಗೆ, ಅಭಿಮಾನಿ ದೇವರುಗಳಿಗೆ ಜೈ. ದಯಮಾಡಿ ಅಭಿಮಾನ ಇದೆ ಸರ್, ಇದೆ ಸರ್. ಥ್ಯಾಂಕ್ ಯು ಸರ್. ಜೀಪಲ್ಲಿ ಮುಂದೆ ಕೂತ್ಕೋತೀರಿ, ಹಿಂದೆ ಕೂತ್ಕೋತೀರಿ? ಜೀಪಲ್ಲಿ ಕರ್ಕೊಂಡು ಹೋಗ್ತೀರಾ ನನ್ನ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸ್ವಾಮಿ, ಇದೇ ಸತ್ಯಮಂಗಲಕ್ಕೆ ಹೋಗೋ ದಾರಿ. ಥ್ಯಾಂಕ್ ಯು ಸರ್. ಸರ್ ಇದು ತಾವು ಹೊರಡಿ ಸ್ವಾಮಿ. ಬರ್ತೀವಿ ಸರ್. ಭೂಮಿ ಆಕಾಶಗಳೇ ಸಿಡಿದೆದ್ದು ಹಾಗೆ ಆಗಲಿ. ಮಯೂರ ಸಿನಿಮಾ 100 ಸರಿ ನೋಡ್ಬಿಟ್ಟವನೆ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ಅಪ್ಪಾಜಿಯನ್ನು ಅಪಹರಿಸಿದ ನರಹಂತಕ ಕಾಡುಗಳನ್ನ ಸುಳ್ಳಡಗಿಸಿ ಈ ಕಾಡಿನಿಂದ ಬಡಿದೋಡಿಸಿ ಸದಾಶಿವನಗರದ ಮನೆಗೆ ಅಣ್ಣವರನ್ನು ಕರೆದುಕೊಂಡು ಹೋಗುವ ಮುಹೂರ್ತ ಹತ್ತಿರವಾಗುತ್ತಿದೆ. ಅಭಿಮಾನಿಗಳ ಪ್ರೀತಿ, ಅಭಿಮಾನಿಗಳ ವಿಶ್ವಾಸ ಅಣ್ಣವರ ಮೇಲೆ ಸದಾ ಇರುತ್ತದೆ ಹೊರತು ನಿನ್ನಂತ ಕಳ್ಳರಿಂದ ಅವರಿಗೆ ಏನು ಆಗದೋ ಎಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಇದೇ ನನ್ನ ಗುರಿ, ಇದೇ ನನ್ನ ಕರ್ತವ್ಯ. ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ, ಡಾಕ್ಟರ್ ರಾಜ್ಕುಮಾರ್ ಜೈ. ಬರ್ತೀನಿ, ಅಣ್ಣವ್ರನ್ನ ಕರ್ಕೊಂಡೇ ಬರ್ತೀನಿ. ಎಲ್ಲೆಲ್ಲಿ ನೋಡಲಿ ಇವನ್ ಕಾಡಿನ ಬರೋದು 2 ಕನಸು. ಅದು 3 ವರ್ಷದಿಂದ ನನ್ನನ್ನ ದಾರಿ ತಪ್ಪಿಸಿ ಕಾಡಲ್ಲಿ ಕೊಳೆಯಂಗ್ ಮಾಡಿದ್ದಾನೆ. ಇವನು ಮಾಡಿರೋ ತಪ್ಪನ್ನ ಯಾರು ಕ್ಷಮಿಸಲ್ಲ ಬಾಸ್, ನಾನಂತೂ ಕ್ಷಮಿಸೋದೇ ಇಲ್ಲ. ಅಣ್ಣವರು ಅವ್ರ ಸಿನಿಮಾಗಳಲ್ಲಿ ಒಳ್ಳೇದನ್ನ ಹೇಳಿದ್ದಾರೆ, ಅದೇ ರೀತಿ ನಿಜ ಜೀವನದಲ್ಲೂ ಬದುಕು ತೋರಿಸಿದ್ದಾರೆ. ನಿಜವಾದ ಅಣ್ಣವ್ರ ಅಭಿಮಾನಿ ಅದನ್ನ ಪಾಲಿಸ್ತಾನೆ. ಇವತ್ತಿಂದಾದ್ರೂ ದ್ವೇಷ ಮರೆತು ಪ್ರೀತಿ ವಿಶ್ವಾಸದಿಂದ ಬದುಕೋದ್ ಕಲೀರಿ. ನಗು ನಗುತ್ತಾ ನಲಿ ನಲಿ ಏನೇ ಆಗದರಿಂದ ನೀ ಕಲಿ. ಪ್ರೇಮ್ ಕುಮಾರ್, ಸಾರಿ ಕಣ್ರಿ, ನಾನು ದುಡುಕ್ಬಿಟ್ಟೆ, ಕೋಪದಲ್ಲಿ ತಪ್ಪು ಮಾಡ್ಬಿಟ್ಟೆ, ಸಾರಿ. ಪರವಾಗಿಲ್ಲ ಸರ್. ನಿಮ್ಗೊಂದು ವಿಷಯ ಗೊತ್ತಾ? ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ರೈತರಾದ್ರು. ಹೌದು. ಗಂಧದ ಗುಡಿ ಸಿನಿಮಾ ನೋಡಿ ಎಷ್ಟೋ ಜನ ಫಾರೆಸ್ಟ್ ಆಫೀಸರ್ ಆದ್ರು. ಅದ್ರಲ್ಲಿ ನಾನು ಒಬ್ಬ ಕಣ್ರಿ. ಅಣ್ಣವ್ರು ಕಿಡ್ನಾಪ್ ಆಗಿ 1 ವಾರಕ್ಕೆ ನಾನು ಇಲ್ಲಿಗೆ ಪೋಸ್ಟಿಂಗ್ ಮಾಡಿಸ್ಕೊಂಡೆ. ಆದ್ರೂ ಒಬ್ಬ ಅಭಿಮಾನಿಯಾಗಿ ಇನ್ನೊಬ್ಬ ಅಭಿಮಾನಿಗೆ ತೊಂದರೆ ಕೊಡಬಾರ್ದಿತ್ತು ಕಣ್ರಿ. ಪರವಾಗಿಲ್ಲ, ಅಭಿಮಾನಿ ದೇವರುಗಳು